ರಾಮಲಿಂಗಾರೆಡ್ಡಿ ಅವರಿಗೆ ಮಾತ್ರನ ಈಗ ಅಸಮಾಧಾನ ಅಲ್ಲ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ ಸಚಿವ KH ಮುನಿಯಪ್ಪ ಕೂಡ ರೆಬೆಲ್ ಆಗಿದ್ರು. ನನಗೆ ಆಹಾರ ಇಲಾಖೆ ಬೇಡ, ಕೊಟ್ರೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಕೃಷಿ ಕೊಡಿ ಅಂತ ಹೇಳ್ಕೊಂಡು ಅವ್ರು ಪಟ್ಟು ಹಿಡಿದಿದ್ರು. ಪಕ್ಷದಲ್ಲಿ ಹಿರಿಯರಿಗೆ ಬೆಲೆ ಇಲ್ವಾ ಅಂತ ಕೆಂಗಣ್ಣನ್ನ ಬೀರ್ತಾ ಇದ್ರು. ಆದ್ರೆ ಇವತ್ತು ಅವ್ರನ್ನ ರಾಹುಲ್ ಗಾಂಧಿ ಅವ್ರು ಹೆಂಗಿದ್ರು ಕರ್ನಾಟಕಕ್ಕೆ ಬಂದಿದ್ರಲ್ಲ, ಹೋಗಿ ಅವ್ರನ್ನ ಭೇಟಿ ಮಾಡಿಸ್ತಾ ಇದ್ದಂಗೆ ಫುಲ್ ಖುಷಿಯಾಗಿ ಹೊರಗೆ ಬಂದಿದ್ದಾರೆ. ಐ ಆಮ್ ಹ್ಯಾಪಿ ಅಂತ ಅಂದ್ರು. ಆಡಳಿತ ಪಕ್ಷದ ಒಳಗೆ ಇಷ್ಟು ವರ್ಷದಿಂದ ಹೊಗೆಯಾಡ್ತಿದ್ದ ಖಾತೆ ಅಸಮಾಧಾನ ಈಗ ಜ್ವಾಲೆಯಂತೆ ಸ್ಫೋಟಗೊಂಡಿದೆ. ಡಿಕೆ ಸಿಎಂ ಆದ 3 ದಿನಕ್ಕೆ ಸೀನಿಯಾರಿಟಿ ಸಿಟ್ಟು ಕಟ್ಟೆಯೊಡೆದಿದೆ. ಅದರಲ್ಲೂ ಕೇಳಿದ ಖಾತೆ ಕೊಡದಿದ್ದಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ ಬೆನ್ನಲ್ಲೇ KH ಮುನಿಯಪ್ಪ ಬಹಿರಂಗವಾಗಿ ಆಕ್ರೋಶದ ಬಾಂಬ್ ಸಿಡಿಸಿದ್ರು. ಈಗ ಸಮಾಜ ಕಲ್ಯಾಣ ಸೇವೆ ಮಾಡಬಹುದು, ಬಡಬಗ್ಗರು ವ್ಯವಸಾಯ ಸೇವೆ ಮಾಡಬಹುದು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬಹುದು. ಆಹಾರ ಸಾಕು, ಜನಸೇವೆ ಮಾಡಲು ಬೇರೆ ಖಾತೆ ಬೇಕು. ಹಿರಿತನಕ್ಕೆ ಬೆಲೆ ಇಲ್ವಾ? ರೆಡ್ಡಿ ಬೆನ್ನಲ್ಲೇ KH ಮುನಿಸು. ರಾಹುಲ್ ಭೇಟಿ ಬೆನ್ನಲ್ಲೇ ಐ ಆಮ್ ಹ್ಯಾಪಿ ಎಂದ ಮುನಿಯಪ್ಪ. 8 ಬಾರಿ ಗೆದ್ದು ಬೀಗಿದ ಹಿರಿಯ ನಾಯಕನಿಗೆ ಮತ್ತೆ ಅದೇ ಆಹಾರ ಖಾತೆ ಕೊಟ್ಟಿದ್ದಕ್ಕೆ KH ಮುನಿಯಪ್ಪ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಪ್ರೋಟೋಕಾಲ್ ಎಲ್ಲಿದೆ? ಹಿರಿತನಕ್ಕೆ ಬೆಲೆ ಇಲ್ವಾ ಅಂತ ನೇರವಾಗಿ ಅಸಮಾಧಾನ ತೋಡಿಕೊಂಡಿದ್ದಾರೆ. ಇವತ್ತು ದೇವನಹಳ್ಳಿಯಲ್ಲಿ ಮಾತನಾಡಿದ ಮುನಿಯಪ್ಪ, ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವನು, ಜನರಿಗೆ ಒಂದು ಸಂದೇಶ ಕೊಡಬೇಕು. ಕೊಟ್ರೆ ಕೃಷಿ ಅಥವಾ ಸಮಾಜ ಕಲ್ಯಾಣದಂತಹ ದೊಡ್ಡ ಖಾತೆ ನೀಡದೆ ತಾರತಮ್ಯ ಎಸಗಲಾಗಿದೆ ಅಂತ ಕೆಂಡಕಾರಿದ್ರು. ಮಾರ್ಮಿಕವಾಗಿ ಗುಡುಗಿದ ಮುನಿಯಪ್ಪ, ತಾಯಿಯಾದವಳು ಎಲ್ಲಾ ಮಕ್ಕಳನ್ನು ಒಂದೇ ಕಣ್ಣಿನಿಂದ ಸಮಾನವಾಗಿ ನೋಡಬೇಕು ಅಂತಂದ್ರು. ಸೀನಿಯಾರಿಟಿಯನ್ನು ಗುರುತು ಮಾಡುವಂತ ಕೆಲಸವನ್ನು ಹೈಕಮಾಂಡ್ ಮಾಡಬೇಕು. ನಾನು ಯಾರನ್ನು ಟೀಕೆ ಮಾಡಕ್ಕೆ ತಯಾರಿಲ್ಲ. ಇದನ್ನ ಸರಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು, ಆ ಸ್ಥಾನಮಾನವನ್ನು ಇಡುವುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕರ್ತವ್ಯ ಇರ್ತದೆ. ಮತ್ತು ಜನಕ್ಕೊಂದು ಸಂದೇಶವನ್ನು ಕೊಡಬೇಕು. ಯಾರ್ಯಾರ ಸೀನಿಯಾರಿಟಿ ಏನಿದೆ, ಯಾರನ್ನ ಎಲ್ಲಿ ಕುಂತಿಸಿದ್ರೆ ಜನ ಒಪ್ತಾರೆ, ಮತ್ತೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಕೆಲಸ. ವಿಷಯ ಏನಪ್ಪಾ ಅಂದ್ರೆ, ಸಚಿವರ ವೈಮನಸ್ಸಿನ ನಡುವೆ ರಾಹುಲ್ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ರಾಹುಲ್ ಬರೋದಕ್ಕೂ ಮುನ್ನವೇ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಬೀಡು ಬಿಟ್ಟಿದ್ದ ಮುನಿಯಪ್ಪ ಸುರ್ಜೇವಾಲಾ, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. ಈ ವೇಳೆ ಮುನಿಯಪ್ಪ ತಮ್ಮ ಒಡಲಾಳದ ಅಳಲನ್ನ ನಾಯಕರ ಮುಂದೆ ತೋಡಿಕೊಂಡ್ರು. ಅಷ್ಟೇ ಅಲ್ಲ, ಏರ್ಪೋರ್ಟ್ನ VIP ಲಾಂಜ್ನಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಜೊತೆಗೂ ಮಾತನಾಡಿದ ಮುನಿಯಪ್ಪ, ನಾನೊಬ್ಬ ಸೀನಿಯರ್, ನನಗೆ ಬೇರೆ ಖಾತೆ ಕೊಡಿ ಅಂತ ಕೇಳಿಕೊಂಡ್ರು. ಈ ವೇಳೆ ಮುನಿಯಪ್ಪರನ್ನ ಸಮಾಧಾನ ಮಾಡಿರುವ ರಾಹುಲ್, ನಾನು ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರಂತೆ. ಬೇರೆ ಖಾತೆ ಕೊಡದೇ ಇದ್ರೆ ಆಹಾರ ಮುಟ್ಟಲ್ಲ ಅಂತಿದ್ದ ಮುನಿಯಪ್ಪ ಈಗ ವರಸೆ ಬದಲಿಸಿದ್ದಾರೆ. Sir, we are unhappy about the portfolio, sir. What is the discussion? I am happy, no problem. Sir, now you are smiling. Surjewala ji promised. You have your grievances. We met Rahul ji, Surjewala ji, Venugopal ji. They will settle. Yeah, but for position is different, sir. No problem. Rahul ji has told, I will sort it out. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ DK ಶಿವಕುಮಾರ್, ಮುನಿಯಪ್ಪ ಜೊತೆ ರಾಹುಲ್ ಗಾಂಧಿ ಮಾತನಾಡಿದ್ರು. ಮುನಿಯಪ್ಪ ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು. ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಅವರು ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವಾಗಾಯ್ತು. ಇನ್ನು ಮಾಜಿ ಸಚಿವ ರಾಜಣ್ಣ ಸಚಿವ ಮುನಿಯಪ್ಪ ಪರ ಬ್ಯಾಟ್ ಬೀಸಿದ್ದು ಹೀಗೆ. ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ. ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ. ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಅತ್ತ ಕಾಂಗ್ರೆಸ್ನ ಈ ಆಂತರಿಕ ಕಚ್ಚಾಟವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಗೃಹ ಪ್ರವೇಶ ನೆನ್ನೆಲ್ಲ ಮೊನ್ನೆ ಆಗಿದೆ, ಚಾವಣಿ ಕುಸಿದ್ಬಿಟ್ಟಿದೆ ಅಲ್ಲ. ಮಾನ್ಯ KH ಮುನಿಯಪ್ಪನವರು, ನನಗೆ ಆಹಾರ ಇಲಾಖೆ ಬೇಡ ಅಂದ್ರೆ ಅಲ್ಲಿ ಒಳ್ಳೆ ಆಹಾರ ಇಲ್ಲ ಅಂತ ಆಯ್ತು ಅವ್ರಿಗೆ. ಮತ್ತೆ ಜನರಿಗೆ ಅಂತ ಒಳ್ಳೆ ಆಹಾರ ಕೊಡ್ತೀರಿ ಸ್ವಾಮಿ ನೀವು ಒಳ್ಳೆ ಆಹಾರನ ಹುಡ್ಕೊಂಡು ಹೋಗ್ಬಿಟ್ರೆ ಈ ಆಹಾರ ಸರಿ ಇಲ್ಲ ಅಂತೇಳಿ ಯಾವ ಆಹಾರವನ್ನ ಜನರಿಗೆ ಕೊಡ್ತೀರಿ ನೀವು? ಇಷ್ಟೆಲ್ಲ ಬೆಳವಣಿಗೆ ನಡುವೆ ಕೋಲಾರದಲ್ಲಿ ಮುನಿಯಪ್ಪ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಬಿಟ್ರೆ ಮುನಿಯಪ್ಪ ಅವರೇ ರಾಜ್ಯದ 2ನೇ ಅಹಿಂದ ನಾಯಕ, ಅವರಿಗೆ ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಕೊಡಿ ಅಂತ ಆಗ್ರಹಿಸಿದ್ರು.
ಇದಿಷ್ಟು ಮುನಿಯಪ್ಪ ಅವರ ಕಥೆ ಆದ್ರೆ ಇತ್ತ ಸಚಿವ ಕೆಜೆ ಜಾರ್ಜ್ ಕೂಡ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗ್ತಿತ್ತು. ಟಿವಿ9ಗೆ ಉನ್ನತ ಮೂಲಗಳು ನೀಡಿರುವ ಮಾಹಿತಿ ಪ್ರಕಾರ ಕೆಪಿಸಿಎಲ್ ಎಂಡಿಯಾಗಿ ರಾಜೇಂದ್ರ ಚೋಳನ್ ನೇಮಕ ಆದೇಶ ಹಿಂಪಡೆಯುವ ಸಾಧ್ಯತೆ ಇದೆ. ಗೌರವ್ ಗುಪ್ತಾ ಕೆಪಿಸಿಎಲ್ ಎಂಡಿಯಾಗಿ ಮುಂದುವರಿಸುವ ಸಾಧ್ಯತೆ ಇದ್ದು ಜಾರ್ಜ್ಗೆ ಯಾವುದೇ ಅಸಮಾಧಾನ ಇಲ್ಲ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.